ನಮಸ್ಕಾರ. ನಾವು ಇವಾಗಿರೋದು ಕ್ಯೂ ಮ್ಯಾಂಗೋ ರಿಸಾರ್ಟ್ಸ್ ಅಲ್ಲಿ ಇದೀವಿ ಗುರು. ತುಂಬ ಖುಷಿ ಆಗ್ತಾ ಇದೆ. ಈ ಥರ ಫ್ರೆಂಡ್ಸ್ ಕಲಿತು ಹೋಗ್ಬೇಕಂದ್ರೆ ತುಂಬ ಖುಷಿ. ಟ್ರಾವೆಲಿಂಗು ಗಾಡಿಯಲ್ಲಿ ಮಾತ್ರ ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ. ಈಗ ಹೋಗ್ತಾ ಇರೋದು ನಾವು ಮೈಸೂರು ರೋಡು, ರಾಮನಗರ ರೋಡ್ ಅಂತೇಳಿ. ತುಂಬ ಬ್ಯೂಟಿಫುಲ್ ಆಗಿದೆ. ಸರ್ವಿಸ್ ರೋಡು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಂದರೆ ರೋಡ್ ಮಾತ್ರ ಸಖತ್ತಾಗಿದೆ. ನಾವು ಅದರಲ್ಲಿ ಗಾಡಿಯಲ್ಲಿ ಎಂಜಾಯ್ ಮಾಡ್ಕೊತ ಹರ್ಸ್ಕೊತ ಹೋಗ್ತಾ ಇದ್ದೀವಿ. ಬಟ್ ರೋಡ್ ಮಾತ್ರ ಸೂಪರ್ ಇದೆ. ಟ್ರಾವೆಲಿಂಗ್ ಮಾತ್ರ ಸೂಪರ್ ಆಗಿರ್ತದೆ. ಬಟ್ ಹೇಳೋದು ಈಸಿ ಇಲ್ಲ, ಅಷ್ಟೇ ಡೇಂಜರ್ ಇದೆ. ಗಾಡಿ ಯಾವುದು ಸ್ಲೋ ಆಗಿ ಬರ್ತಾ ಇರೋಲ್ಲ, ಫುಲ್ಲು ಫಾಸ್ಟ್ ಇದೆ. ಎಲ್ಲ 90, 120 ಸ್ಪೀಡಲ್ಲಿದೆ. ಬಟ್ ನಾವು ಮಾತ್ರ ಸೈಡ್ ಬರ್ತಾ ಇದ್ದೀವಿ. ಗುರು ಈ ಪ್ಲೇಸ್ ನೋಡು, ಬಾ ಸೂಪರ್, ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ರೋಡ್ ಮಾತ್ರ. ಇದು ರಾಮನಗರ ಹೋಗೋ ರೋಡು. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗುರು. ಇಲ್ಲಿ ಚೆಕ್ ಪೋಸ್ಟ್ ಬಂತು. ನೇಚರ್ ನೋಡಿ ಗುರು, ಎಷ್ಟು ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಈಗ ಬರೋಷ್ಟೊಳಗೆ 3 o'clock ಆಯಿತು. ನಮ್ಮ ಹುಡುಗ ಹೊಟ್ಟೆ ಹಸಿವೆ ಆಗ್ತದೆ ಅಂತ ಹೇಳ್ತಿದ್ದಾನೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಡಾಬಾ ಬಂದರೆ ನಿಂದಿಸ್ಬೇಕು. ಹೋಟೆಲ್ ಆ ಥರ ಯಾವುದನ್ನು ಬಂದರೆ ಬರ್ತದೆ ಇಲ್ಲ ಕೂಡ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆ ಬಂದರೆ ಮಾತ್ರ ಲಕ್ಕಿ. ಫೈನಲಿ ಇಲ್ಲಿ ಯಾವುದೋ ಹೋಟೆಲ್ ಬಂತು, ಆದಿತ್ಯ ಅಂತೇಳಿ. ಮತ್ತೆ ನಿಂದಿಸಿದ್ದೀವಿ. ನಮಸ್ಕಾರ. ನಮ್ಮವರು ಇವತ್ತು ಪೊಲೀಸವರಿಗೆ ಒಂದು 650 ರೂಪಾಯಿ ಮುಯಿ ಇಟ್ಟು ಬಂದಿದ್ದಾರೆ. ನಮ್ಮ ಅಣ್ಣ ಮೋಹನ್ ಅಣ್ಣ ಅಂತ ಇದ್ದಾನೆ. ಗಾಡಿಗೆ RC ಇಲ್ಲ, ಲೈಸೆನ್ಸ್ ಇಲ್ಲ, DVL ಇಲ್ಲ, ಏನೂ ಇಲ್ಲ. ಅಲ್ಲಿ ನಮ್ಮ ಮಾಮೂರಿಗೆ 650 ರೂಪಾಯಿ ಮುಯಿ ಇಟ್ಟು ಬಂದಿದ್ದಾನೆ. ಆ ಸಿಟ್ಟಲ್ಲಿ ಬಂದು ಇಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾನೆ. ನೋಡೋಣ ಏನೂ ಆಗುತ್ತೆ. ಏನು ಬ್ರೋ? ಗುರು ಪೊಲೀಸ್ ಕೈಯಲ್ಲಿ ಸಿಗಾಕೊಂಬಿಟ್ಟು ಗುರು. ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ವಿ. ಅಲ್ಲಿ ಸರ್ವಿಸ್ ರೋಡ್, ಆ ರೋಡಲ್ಲಿ ಹೋಗ್ಬಾರ್ದಂತ ಆ್ಯಕ್ಚುಲಿ ನಾವು ಮೇಲೆ ಅದ್ರ ಮೇಲೆ ಏರಿಸ್ಬಿಟ್ಟಿದ್ವಿ. ನಮಗೆ ಫೈನ್ ಆಗ್ತಾ ಗುರು, ಒಂದು 650 ರೂಪಾಯಿ ಫೈನ್. ಅವ್ನು ಕೇಳಿದ್ದು 1000 rupees. ಲಾಸ್ಟಿಗೆ ನಾವು 650 ಕೊಟ್ಟು ಬಂದ್ವಿ. ಎಲ್ಲ ಕೆಟ್ಟೋಯ್ತು ಗುರು ನಿಜವಾಗ್ಲೂ. ಗಾಡಿ ನಮ್ಮ ಹುಡುಗ ಬಿರಿಯಾನಿ ಸಖತ್ತಾಗಿ ಹೊಡಿದ್ದಾನೆ, ಫುಲ್ ಜೋಶಲ್ಲಿ ಹೊಡಿತಿದ್ದಾನೆ ಗಾಡಿ ಮಾತ್ರ. ಇನ್ನು ಸುಮಾರು ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಹತ್ರ ಬಂದಿದ್ದು ಆಲ್ಮೋಸ್ಟ್. ಬಟ್ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಗುರು, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ, ಸೂಪರ್. ನಮ್ಮ ಹುಡುಗ ನೋಡಿ ನಗುತ್ತಿದ್ದಾನೆ, ಏನು ಹೇಳ್ತಿದ್ದಾನೆ ಅಂತ ಹೇಳಿ. ಬಟ್ ಸೂಪರ್ ಗುರು ನಿಜವಾಗ್ಲೂ. ಬಂತು ಗುರು ಕ್ಯೂ ಫಾರೆಸ್ಟ್. ವಾವ್, ವೆಲ್ಕಮ್ ಟು ಮ್ಯಾಂಗೋ ಫಾರೆಸ್ಟ್. ನೋಡಿ ಇದಿರಲ್ಲ. ಗುರು ಇದು ಒಳಗೆ ಬಂದ ತಕ್ಷಣ ಅವ್ರು ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಫುಲ್ ಅಮೌಂಟ್ ಕಟ್ಟಿಸ್ಕೊಂಡ್ಬಿಡ್ತಾರೆ. ಬಟ್ ನಮಗೊಂದು ಕೈಗೆ ಟ್ಯಾಗ್ ಕಟ್ತಾರೆ. ಒಳಗಡೆ ಗೇಮ್ಸು, ಫುಡ್ಡು, ಈ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ ಇರಬೇಕಂದ್ರೆ ಕಂಪಲ್ಸರಿ ಟ್ಯಾಗ್ ಇರಲೇಬೇಕು ಕೈಗೆ. ಥರ ನಾವು ಒಳಗೆ ಹೋದ ತಕ್ಷಣ ರಿಸರ್ಚ್ ಸೈಡಿಂದ ಒಬ್ಬರು ಪರ್ಸನ್ ಬರ್ತಾರೆ. ಬಂದು ಯಾವ ಥರ ಗೇಮ್ ಅಲ್ಲಿ ಆಡಬೇಕಂತ ಹೇಳಿ ಟೈಮಿಂಗ್ಸ್ ಎಲ್ಲ ಹೇಳ್ತಾರೆ. ಟಿಫಿನ್ನು, ಊಟ ಎಲ್ಲ ಯಾವ ಟೈಮಿಂಗ್ ಯಾವ ಥರ ಇರ್ತದೆ ಅಂಥೇಳಿ. ನಮಗೆ 3 ಟೆಂಟ್ ರೆಡಿ ಮಾಡಿದ್ದಾರೆ, ಅದನ್ನು ಹೇಳ್ತಾರೆ. ಸಖತ್ತಾಗಿದೆ ಗುರು ಪ್ಲೇಸ್ ಮಾತ್ರ. ಮ್ಯಾಂಗೋ ಫಾರೆಸ್ಟ್ ಅಂದರೆ ಆಲ್ಮೋಸ್ಟ್ ಫುಲ್ಲು ಮ್ಯಾಂಗೋ ಗಿಡಸೇ ಇದ್ದಾವೆ. ಬಟ್ ತುಂಬ ಬ್ಯೂಟಿಫುಲ್ ಇದೆ ಪ್ಲೇಸ್ ಮಾತ್ರ ನಿಜವಾಗ್ಲೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಅಲ್ಲಿ ಬೇಕಂದರೆ ಇಲ್ಲಿ ಹಾಕಿ ಕೊಡ್ತಾರೆ ಟೆಂಟ್ ಮಾತ್ರ. ಅವ್ರ ಪ್ಲೇಸ್ ನೋಡಿಸಿದ್ದಾರೆ ಎಲ್ಲಿ ಆಗ್ಬೇಕಂತೇಳಿ. ಬಟ್ ಸಖತ್ತಾಗಿದೆ ಗುರು ನಿಜವಾಗ್ಲೂ. ಮ್ಯಾಂಗೋ ಫಾರೆಸ್ಟ್ ಅಂದರೆ ನಿಜವಾಗ್ಲೂ ಫುಲ್ಲು ಮ್ಯಾಂಗೋ ಫಾರೆಸ್ಟೇ ಥರ ಇದೆ ಫುಲ್ಲು. ನಮಸ್ಕಾರ. ನಾವು ಇವಾಗಿರೋದು ಕ್ಯೂ ಮ್ಯಾಂಗೋ ರಿಸಾರ್ಟ್ಸಲ್ಲಿ. ಜಸ್ಟ್ ಈಗ ಹೇಳ್ಕೊಂಡಿದ್ದೀವಿ. ಈಗ ಇನ್ನು ಏನೇನಿದೆ ಎಕ್ವಿಪ್ಮೆಂಟ್ಸ್ ಹೇಳಿದ್ದಾರೆ. ಮಾರ್ನಿಂಗ್ 9:30 ಸ್ಟಾರ್ಟ್ ಅಂತ ಗೇಮ್ಸ್ ಎಲ್ಲ. ಈಗ ಜಸ್ಟ್ ಸ್ನ್ಯಾಕ್ಸು, ಕಾಫಿ, ಟೀ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈಗ ನೋಡೋಣ, ಇನ್ನು ಪ್ಲೇಸಲ್ಲಿ ಹೆಂಗಿದೆ ನೋಡಿಸಿಲ್ಲ, ನಿಮಗೆ ನೋಡಿಸ್ತೀನಿ. ಲೆಟ್ಸ್ ಗೋ. ಆಲ್ರೆಡಿ ನಮ್ದು 2 ಟೆಂಟ್ ಅಲ್ಲಿ 2 ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಕೊಟ್ಟಿದ್ದಾರೆ ಪ್ಲೇಸ್. ಓಕೆ, ದಿಸ್ ಇಸ್ ಮೈ ಭಾವ. ಇವ್ರು ರೆಕಾರ್ಡ್ ಮಾಡ್ತಿರೋ ದೊಡ್ಡ ಭಾವ, ಆಟಗಾಡು, ಪೆದ್ದ ಆಟಗಾಡು.
ಬಟ್ ಲೆಟ್ಸ್ ಗೋ ನೋಡೋಣ ಒಳಗಡೆ ಹೆಂಗಿದೆ. ನಾನು తీసుకుంటాను ಅಲ್ಲಿ తీసుకుంತೀವಿ ಅಲ್ಲಿ ಇಟ್ಲು ಬಿಟ್ಟು ನಡೆಸಿ. ಓಕೆ ನೋಡೋಣ ಒಳಗಡೆ ಹೆಂಗೆ ಇದು. ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಬ್ಯೂಟಿಫುಲ್ ಆಗಿದೆ. ಕ್ಲೈಮೇಟು ಲೊಕೇಶನ್ ಎಲ್ಲ ಮಳೆ ಬರೋ ಲೆಕ್ಕದಲ್ಲಿದೆ. ಬಟ್ ಈಗೆಲ್ಲ ಸ್ನ್ಯಾಕ್ಸು ಈ ಪ್ಲೇಸ್ ನೋಡಿ. ಗುರು ನಿಜವಾಗ್ಲೂ ಗುರು ಬ್ಯೂಟಿಫುಲ್ ಇದೆ ಪ್ಲೇಸ್ ಮಾತ್ರ. ನೀವು ಯಾರನ್ನ ಫ್ರೆಂಡ್ಸ್ ಇದ್ರೆ ಮಾತ್ರ ಬಂದು ಫುಲ್ಲು ಚಿಲ್ಲಾಗೋಕೆ ಮಾತ್ರ ಸಖತ್ತಾಗಿದೆ. ನಿಜವಾಗ್ಲೂ ನಮ್ಮ ಮೊಬೈಲಲ್ಲಿ ನೋಡಿದಾಗ ಮಾಮೂಲಾಗಿರ್ತದೆ ಆ ಥರನೇ ಅಂದ್ಕೊಂಡಿದ್ವಿ, ಬಟ್ ರಿಯಲ್ ಅಂದರೆ ಅದೇ ಥರ ಇದೆ ಮಾತ್ರ ಗುರು. ಸಖತ್ತಾಗಿದೆ. ನೀವು ಇದ್ದರೆ ಮಾತ್ರ ಮಿಸ್ ಮಾಡಬೇಡಿ, ಬಂದು ಫಾರೆಸ್ಟಲ್ಲಿ ಎಂಜಾಯ್ ಮಾಡಿ ಹೋಗಿ. ಬಟ್ ಅಮೌಂಟ್ ಏನು ದೊಡ್ಡದೇನಲ್ಲ. ಬಟ್ ಈ ರಿಸಾರ್ಟ್ಸ್ಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಒನ್ ಪರ್ಸನ್ ಬಂದುಬಿಟ್ಟು 2500 ಮಾತ್ರ. ಅವ್ರು ಹೇಳಿದರು 2800 ಅಂತೇಳಿ, ಬಟ್ ನಾವು ಡಿಸ್ಕೌಂಟ್ ಮಾತಾಡಿ 2500 ಮಾಡಿದ್ದೀವಿ. ಬಟ್ ಸಖತ್ತೇ ಇದೆ ಗುರು, ತುಂಬ ಬ್ಯೂಟಿಫುಲ್ ಇದೆ ಪ್ಲೇಸ್ ಮಾತ್ರ. ನಾಳೆ ಇನ್ನು ಗೇಮ್ ಎಲ್ಲ ಯಾವ ಥರ ಇದೆ ಗೊತ್ತಿಲ್ಲ. ಲೆಟ್ಸ್ ಗೋ ನೋಡೋಣ ಯಾವ ಥರ ಇದೆ ನಿಮಗೆಲ್ಲ ನೋಡಿಸ್ತೀನಿ. ವಾವ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಇದೆ ಪ್ಲೇಸ್ ಮಾತ್ರ. ಮಳೆ ಬರೋ ಲೆಕ್ಕದಾಗಿದೆ ಗುರು. ನಮಸ್ತೆ, ನಾನು ನಿಮ್ಮ ದಿವಾಲಿ ದಿವಾಕರ್. ಜೀವನದಲ್ಲಿ ಏನಿದೆ ರೀ, ತುಂಬ ನಾವು ತಿಂತಿರ್ತೀವಿ, ತುಂಬ ಇದಿದೆ. ಬಟ್ ಏನಿಲ್ಲ, ಈ ಥರ ಒಂದು ರಿಸಾರ್ಟ್ಸ್ಗೆ ಬಂದು ನೋಡಿ, ಲೊಕೇಶನ್ ನೋಡಿ, ಎಂಜಾಯ್ ಮಾಡಿ. ಬ್ಯೂಟಿಫುಲ್ ಇದೆ ಪ್ಲೇಸ್. ಬಟ್ ಈವ್ನಿಂಗ್ 5 o'clock ಆಯಿತು ಗುರು, ಟೀ ಟೈಮ್ ಅಂತೆ. ಚಾಯ್ ಒಂದು ಸಮೋಸನ. ಬಟ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಗುರು, ಮಿರ್ಚಿ ಸಾಸು ಅವರ ಜೊತೆಗೆ ಟೀ ಗುರು, ಸಖತ್ತಾಗಿದೆ. ನೈಟ್ ಆಗ್ತಾ ಬಂತು ಗುರು, ಟೈಮ್ ನೋಡಿದೆ 7 o'clock ಆಯಿತು. ಬಟ್ ರೌಂಡ್ ಹೊಡಿತಾ ಇದ್ದೀವಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಸೂಪರಾಗಿದೆ. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಒಳಗಡೆ ಎಲ್ಲ ಫುಲ್ಲು ಕಲರ್ಫುಲ್ ಇದೆ ನಿಜವಾಗ್ಲೂ. ಬಟ್ ನೋಡೋಕೆ ಮಾತ್ರ ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ್ಯಕ್ಚುಲಿ ಈಗ ಫೈರ್ ಕ್ಯಾಂಪ್ ಇದೆ, ಡ್ಯಾನ್ಸ್ ಎಲ್ಲ ಇದೆ ಅಂತೆ. ಡ್ಯಾನ್ಸ್ ಎಲ್ಲ ಫುಲ್ ಇರ್ತದೆ. ಈಗ ನಾವು ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಹೋಗೋಕ್ಕೆ ಫೈರ್ ಕ್ಯಾಂಪ್. ಅದೊಂದು ಎಕ್ಸ್ಪೀರಿಯೆನ್ಸ್ ಆಗ್ಬೇಕು ಗುರು. ಈಗ ಹೆಂಗಿರ್ತದೆ ನೋಡಬೇಕು. ನಮ್ಮ ಹುಡುಗರು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಡ್ಯಾನ್ಸ್ ಫೈರ್ ಕ್ಯಾಂಪ್ ಅಂದ ತಕ್ಷಣ ಫುಲ್ಲು ಡ್ಯಾನ್ಸ್ ಆಡೋ ಅಂತೇಳಿ ಪ್ರಿಪೇರ್ ಆಗ್ತಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಗೋ. ಗುರು ಡಿನ್ನರ್ ರೆಡಿ ಆಯಿತು ಗುರು. ಡ್ಯಾನ್ಸ್ ಮಾಡಿ ಸಖತ್ತಾಗಿ ಟೈರ್ಡ್ ಆಗಿದ್ದೀವಿ. ನಿಜವಾಗ್ಲಿ ಊಟ ರೆಡಿಯಾಗಿದೆ. ಯಾವ ರೇಂಜಲ್ಲಿ ತಿಂತೀವಿ ಅಂದರೆ ಹೇಳಕ್ಕೆ ಬರಲ್ಲ, ಆ ಥರ ಹೊಟ್ಟೆ ಹಸಿವೆ ಆಗುತ್ತದೆ. ಬಟ್ ಇನ್ನೂ ಯಾರೂ ಬರ್ತಿಲ್ಲ, ಖಾಲಿ ಖಾಲಿ ಇದೆ. ಬರೋ ಟೈಮ್ ಆಯಿತು. ರೈಟ್, ಇದು ಆನಿಯನ್ ಕಲರ್ ಏನದು ಹಾಗಲಕಾಯಿ ಅಲ್ವಾ? ಹೆವಿ ಇರ್ಬೋದು, ಹಾಗಲಕಾಯಿ ಫ್ರೈ. ಇದು ದಾಲ್ವಾ? ಬಟರ್ ನಾನ್ ಕರಿ. ಓಕೆ, ದಾಲ ಸ್ವಲ್ಪ ಇಡಿ. ಓಕೆ ಸಾಕು.
ಇದು ಪಲಾವ್ ಅಲ್ವಾ, ಪಲಾವ್ ಬೇಡ, ರೈಸ್ ಬೇಡ. ಊಟ ಮಾತ್ರ ತುಂಬ ಚೆನ್ನಾಗಿದೆ ಗುರು. ನೈಟು ಆಫ್ಟರ್ನೂನು 2 ಟೈಮ್ ನಾನ್ ವೆಜ್ ಇರ್ತದೆ, ಅನ್ಲಿಮಿಟೆಡ್, ನೀವು ಎಷ್ಟಾದರೂ ತಿನ್ಬೋದು. ಬಟ್ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಬೇಜಾರು ಮಾಡ್ಕೋಬೇಡಿ, ನಮ್ಮ ಮಧ್ಯದಲ್ಲಿ ಸ್ವಲ್ಪ ತೆಲುಗು ಮಾತಾಡ್ತಿರ್ತೀನಿ. ನಮ್ಮ ಹುಡುಗ ಕನ್ನಡ ಸರಿಯಾಗಿ ಬರೋಲ್ಲ, ಬಟ್ ಆದಷ್ಟು ನಾನು ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಿಸ್ತಿದ್ದೀನಿ. ಡಿನ್ನರ್ ಆಯಿತು ಗುರು, ಊಟ ಮಾತ್ರ ಸಖತ್ತಾಗಿತ್ತು. ಬಟ್ ಇಲ್ಲಿ ಒಳಗಡೆ ನೋಡಿ ಯಾವ ಥರ ಇದೆ ಲೈಟಿಂಗ್ಸ್ ಎಲ್ಲ. ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಇದೆ, ಇವತ್ತು ನೈಟ್ ನಮ್ಮ ಹುಡುಗನ ಬರ್ತಡೇ ಇದೆ. ಅದುವಾಗಲಿ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರೋದು. ಬರ್ಡೇ ಕೂಡ ಮಾಡಿಬಿಟ್ಟು ಗುರು, ರಾತ್ರಿ 12 ಆಯಿತು. ಬಟ್ ಫುಲ್ಲು ಖುಷಿ ಅವನು ಮಾತ್ರ. ಗುಡ್ ಮಾರ್ನಿಂಗ್. ನಮ್ಮ ಹುಡುಗರು ಇನ್ನೂ ಮಲ್ಕೊಂಬಿಟ್ಟಿದ್ದಾರಪ್ಪ ಗುರು. ಸಖತ್ತಾಗಿ ಮಳೆ, ಬೆಳಿಗ್ಗೆ ಫುಲ್ಲು ಮಳೆ, ತುಂಬ ಮಳೆ ಆಗಿದೆ. ನಮ್ಮ ಹುಡುಗರು 8 ಆಗಿದೆ, ಇನ್ನೂ ಮಲ್ಕೊಂಬಿಟ್ಟಿದ್ದಾರೆ. ನಿಜವಾಗ್ಲೂ ವ್ಯೂ ಮಾತ್ರ ಸೂಪರ್ ಇದೆ. ಗುಡ್ ಮಾರ್ನಿಂಗ್. ನಾವಿರೋದು ಈಗ ಕ್ಯೂ ಮ್ಯಾಂಗೋ ಫಾರೆಸ್ಟ್. ಈಗ ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ. ನಮ್ಮ ಫ್ರೆಂಡ್ ರಾತ್ರಿ ಬಿರಿಯಾನಿ ಸರಿಯಾಗಿ ಹೊಡೆದಿದ್ದಾನೆ, ಬೆಳಿಗ್ಗೆ ಎಲ್ಲ ಹೊಟ್ಟೆ ಜಿಂಗ್ ಆಗಿದೆ ಅಂತೆ. ಓಕೆ, ಹಾಂ. ಹಾಯ್, ಹೆಂಗಿತ್ತು ರಿಸಾರ್ಟ್ಸ್ ಒಳಗಡೆ? ಚೆನ್ನಾಗಿದೆ. ಹೌದಾ? ಹೌದು. ಓಕೆ. ಈಗ ಬಂದಿದ್ದೀವಿ ಮಾರ್ನಿಂಗ್ ಕಾಫಿ ಟೈಮ್, ಮಾರ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ನೀನೇನು ತೊಗೊಂಡು ಮಚ್ಚ, ಟೀಯಾ ಕಾಫಿನ? ಕಾಫಿ. ನಮ್ಮ ಹುಡುಗ ಕಾಫಿ ತೊಗೊಂಡಿದ್ದಾನೆ, ಕಾಫಿ ಅಂದರೆ ಇಷ್ಟ ಅಂತ. ನನಗೆ ಟೀ ತೊಗೊಂಬರಕ್ಕೆ ಹೇಳಿದ್ದೀನಿ. ವಿನಯ್ ಏನು ತಂದಿದ್ದೀಯಾ ನನಗೆ? ನೀನೇನು ತೊಗೊಂಡಿದ್ಯಾ? ಕಾಫಿ. ಓಕೆ. ಬಟ್ ಮಾರ್ನಿಂಗ್ 8 ಆಗಿದೆ. ಅದು ಬಿಸ್ಕೆಟ್ ಕೊಟ್ಟಿಲ್ಲ. ಓ, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ, ಕ್ಲೀನ್ ಎಲ್ಲ, ನೀಟ್ನೆಸ್, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಫಿಶಿಂಗ್ ಮಾಡತ್ತಾನೆ. ನಮ್ಮ ಹುಡುಗ ಕನ್ನಡ ಕಲಿಸ್ಬಿಟ್ಟಿದ್ದೀನಿ, ಯಾಕಂದರೆ ನಾವು ಕನ್ನಡಿಗೆ ಗುರು. ನಮಸ್ಕಾರ ಎಲ್ಲರಿಗೂ. ಈಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರನ್ನ ಮಾರ್ನಿಂಗು. ಬಟ್ ಒಳಗಡೆ ಎಲ್ಲ ಚೆನ್ನಾಗಿದೆ, ಒಳ್ಳೆ ಗಾರ್ಡ್ ಸೆಕ್ಷನ್ ಇದೆ ಫುಲ್ಲು. ಈಗ ಒಂದೊಂದು ಗೇಮ್ ಸ್ಟಾರ್ಟ್ ಆಗುತ್ತೆ ಈಗೆಲ್ಲ. ಆ್ಯಕ್ಚುಲಿ ಈಗ ಬೋಟಿಂಗ್ ಇದೆ. ಚಿನ್ನದ ಮಲ್ಲಿಗೆ ಹೂವೇ ಕಿರು ನಿನ್ನ ಒಲವಿನ ಉಸಿರೇ, ಇದು ಎಂದೆಂದು ಜೀವನ ಅನುಭವಿಸಬೇಕು. ಯಾವಾಗ ಅನುಭವಿಸ್ತಿರಲ್ಲ ಮಚ್ಚ, ಇರ್ತೀವೋ ನಾಳೆ, ಇಲ್ಲೋ ಗ್ಯಾರಂಟಿ ಇಲ್ಲ. ಐ ಲೈಕ್ ಯು ಕಾಂತ. ಈ ಕಡೆ ಬಾರಲ್ಲ, ಈ ಕಡೆ ಬಾರೋ, ಬಾರು ಮಚ್ಚ, ಈ ಕಡೆ ಬಾ. ಫೇಸ್ ಕಾಣ್ತಾ ಇಲ್ಲ, ರಿವರ್ಸ್ ನೀನು ಅಪ್ಪಿ. ನಾನು ಬೋಟ್ ರೈಡಿಂಗ್ ಹೋಗಿ ಬಂದೆ ಗುರು. ಆಮೇಲೆ ನಮ್ಮ ಫ್ರೆಂಡು ಅವನು ಹೋಗಿ ಬಂದ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಬೋಟ್ ಸ್ಟೆಕ್ ಆಗಿಬಿಟ್ಟಿದೆ ಮಿಡಿಲಲ್ಲಿ, ತುಂಬ ಭಯಪಟ್ಬಿಟ್ಟಿದ್ದಾರೆ. ಆಮೇಲೆ ಹಂಗೆ ಬಂದಿದ್ದಾರೆ, ಫುಲ್ಲು ಭಯದಿಂದ ಬಂದಿದ್ದಾರೆ. ಆಲ್ಮೋಸ್ಟ್ ಹತ್ರ ಬಂದ ತಕ್ಷಣ ಸ್ವಲ್ಪ ಖುಷಿಯಿಂದ ಬರ್ತಾಯಿದ್ದಾರೆ. ಬಟ್ ಫುಲ್ ಎಕ್ಸ್ಪೀರಿಯನ್ಸ್ಗಳು ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ವಾಟ್ರಲ್ಲಿ. ಗುರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಗುರು. ವಾವ್, ನನ್ನ ಫೇವ್ರೆಟ್ ಗುರು ಇದು. ಆಡುವುದು ಹೀಗೆ ಆರಂಭ. ಲವ್ ಯು ಆಲ್. ಒಲವೇ ನೋಡುವ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಗುರು. ಏನೋ ಗಾಳಿಯಲ್ಲಿ ಓಡ್ದಂಗೆ ಆಯಿತು. ಹಿಂಗೆ ಒಂದು ಮರ ಐತೆ.
ಗುರು ನಾವು ಈ ಗೇಮ್ ಅಂತೂ ಆಡೋಕ್ಕೆ ಹೋಗಿಲ್ಲ, ನಿಜವಾಗ್ಲೂ ತುಂಬ ಟಫ್ ಇದೆ ಇದು. ಯಾರೋ ಒಂದು ಹುಡುಗಿ ಆಡ್ತಾ ಇದ್ದಾರೆ, ಬಟ್ ನಾವು ಈ ಕಡೆ ಬಂದುಬಿಟ್ಟು ಫುಟ್ಬಾಲ್ ಆಡೋಕ್ಕೆ ಆಗಿಲ್ಲ. ಬಟ್ ಇಲ್ಲಿ ಲಾಸ್ಟಲ್ಲಿ ಒಂದು ದೊಡ್ಡ ಬ್ಯಾಚ್ ಇತ್ತು ಫ್ರೆಂಡ್ಸ್, ಬಟ್ ಅವ್ರ ಜೊತೆ ನಾವು ಕ್ರಿಕೆಟ್ ಆಡಿದ್ವಿ, ಸಖತ್ತಾಗಿತ್ತು. ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಫುಲ್ ಖುಷಿ, ಎಂಜಾಯ್ ಇತ್ತು. ಗುರು ಗೇಮ್ಸ್ ಎಲ್ಲ ಆಡಿ ನಮ್ಮ ಹುಡುಗರು ಮೆತ್ತಗಾಗ್ಬಿಟ್ಟಿದ್ದಾರೆ. ಒಬ್ಬರನ್ನೊಬ್ರು ನೋಡೋಕ್ಕಾಗ್ತಿಲ್ಲ, ಫೇಸ್ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಬಟ್ ಚೆನ್ನಾಗಿತ್ತು ಗುರು ಇದು ಮಾತ್ರ ಫುಲ್ ಕ್ರೇಜಿ ಗುರು. ವಾಟ್ರಲ್ಲಿ ಈ ಥರ ಫುಟ್ಬಾಲ್ ಆಡೋದು ಮಾತ್ರ ನಿಜವಾಗ್ಲೂ ಲೈಫಲ್ಲಿ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಈ ಥರ ನಿಜವಾಗ್ಲೂ ಫ್ರೆಂಡ್ಸ್ ಜೊತೆ ಇದ್ದಾಗ ಈ ಗೇಮ್ ಆಡಬೇಕು, ಆ ಮಜಾನೇ ಬೇರೆ. ತುಂಬ ಇದಿರ್ತದೆ ಗುರು ಗೇಮ್ ಮಾತ್ರ. ಗುರು ನಿಜವಾಗ್ಲೂ ಹುಡುಗರು ವೇಸ್ಟ್ ಗುರು. ಇಲ್ಲಿ ಹುಡುಗಿಯರು ಆಡ್ತಿದ್ದಾರೆ ಡ್ಯಾನ್ಸ್ ಸಖತ್ತು, ಹುಡುಗರು ಮಾತ್ರ ಸೈಡ್ ನಿಂತು ನೋಡ್ತಾ ಇದ್ದಾರೆ. ಆಡೋಕ್ಕೆ ಸ್ಪೇಸ್ ಇಲ್ಲ. ಇವರು ಆ ರೇಂಜಲ್ಲಿ ಆಡ್ತಿದ್ದಾರೆ. ನಿಜವಾಗ್ಲೂ ಹುಡುಗಿಯರು ಸಾಮಾನ್ಯ ವ್ಯಕ್ತಿ, ಅವ್ರು ಆಡ್ತಿದ್ರೆ ಡ್ಯಾನ್ಸ್ ನಾವು ಪಕ್ಕಕ್ಕೆ ಬರ್ಬೇಕು, ಆ ರೇಂಜಲ್ಲಿ ಆಡ್ತಿದ್ದಾರೆ. ಫುಲ್ ಕ್ರೌಡೆಲ್ಲ ಅವ್ರದ್ದು ಹುಡುಗಿಯರ್ದಿದೆ ಗುರು. ಬಟ್ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಸೂಪರ್ ಗರ್ಲ್ಸ್. ಈ ಥರ ಇರಬೇಕು, ಫ್ರೆಂಡ್ಸ್ ಎಲ್ಲರೂ ಬಂದರೆ ಎಂಜಾಯ್ ಮಾಡೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಇವತ್ತು ಮಧ್ಯಾಹ್ನ ಮಾತ್ರ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಸರಿಯಾಗಿ ಊಟ ಆಯಿತು, ಬಿರಿಯಾನಿ. ಬಟ್ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಚಿಲ್ಲಾದ್ವಿ, ಕ್ಯಾರಮ್ ಬೋರ್ಡ್ ಆಡಿ ಸ್ವಲ್ಪ ಚಿಲ್ಲಾಗಿ. ಆಮೇಲೆ ಈ ಕಡೆ ಲೊಕೇಶನ್ ನೋಡಿಸ್ತೀನಿ ನೋಡಿ, ಮಾತ್ರ ಸ್ವಿಮ್ಮಿಂಗ್ ಫೂಲ್ ಇದೆ, ಮಾತ್ರ ಒಳ್ಳೆ ಪ್ಲೇಸ್ ಇಲ್ಲಿ ಮಾತ್ರ. ಊಟ ಆಯಿತು, ಇನ್ನು 1 ಅವರ್ ಆದಮೇಲೆ ಸ್ವಿಮ್ಮಿಂಗ್ ಆಡಬೇಕು. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಬಟ್ ಲೊಕೇಶನ್ ಸೂಪರ್ ಇದೆ. ನೋಡಿದ್ರಲ್ವಾ ಆಯಿತು ಗುರು, ಸಖತ್ತಾಗಿತ್ತು ಸ್ವಿಮ್ಮಿಂಗ್ ಫೂಲೆಲ್ಲ. ಬಟ್ ಇವತ್ತೆಲ್ಲ ಒಂದು 200 ಟೆಂಟ್ ರೆಡಿ ಆಗಿದೆ ಗುರು, ಫುಲ್ಲು ಬುಕ್ ಆಗಿದೆ. ಜನ ನೋಡಿ, ನಾವು ರಿಟರ್ನ್ ಬರೋಷ್ಟರೊಳಗೆ ಯಾವ ಥರ ಫುಲ್ ಆಗಿದೆ. ನಾವು ಬೇಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಕೆ ರೆಡಿ ಆಗಿದ್ದೀವಿ, ಮುಗೀತಿನ್ನ. ಬಟ್ 2 ಡೇಸ್ ಇಲ್ಲೇ 1.5 ಡೇ ಸ್ಪೆಂಡ್ ಆಯಿತು. ಓಕೆ ಗಾಯ್ಸ್, ನೋಡಿದ್ರಲ್ವಾ ರಿಸಲ್ಟ್ ಯಾವ ಥರ ಇತ್ತಂತ. ಎಂಜಾಯ್ ಮಾಡಿದ್ದೀರಾ ನೀವು? ಓಕೆ, ನಾವು ಬ್ಯಾಗೆಲ್ಲ ಪ್ಯಾಕ್ ಆಯಿತು, ಮತ್ತು ಚೆಕ್ಔಟ್ ಮಾಡಬೇಕೀಗ. ಎಲ್ಲ ಒಂದು ಸರಿ ಲೊಕೇಶನ್ ಮತ್ತೆ ಇನ್ನೊಂದು ಟೈಮ್ ನೋಡಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ, ಮೈಸೂರು ರೋಡು, ರಾಮನಗರ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಬಟ್ಟು ನೀವು ಯಾವ ಥರ ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ಬರೋಂಗಿದ್ರೆ ಈ ಲೊಕೇಶನ್ ನೋಡಿದ್ರಲ್ವ, ಫಾಲೋ ಆಗಿ. ಓಕೆ, ಬಾಯ್ ಫ್ರೆಂಡ್ಸ್, ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.